ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. 38 ತಿಂಗಳ ಹಿಂಬಾಕಿ ವೇತನವನ್ನ ನೀಡಬೇಕು ಅಂತ ಹೇಳಿ ಪಟ್ಟು ಹಿಡಿದು ಸರ್ಕಾರಿ ನೌಕರರು ಮತ್ತೆ ಸರ್ಕಾರದ ವಿರುದ್ಧ ಸಮರವನ್ನ ಸಾರ್ತಾ ಇರುವಂತದ್ದು. ಚಿತ್ರದುರ್ಗದಿಂದ ಬೆಂಗಳೂರಿಗೆ ಪಾದಯಾತ್ರೆಯನ್ನ ನಡೆಸುವ ಮೂಲಕ ಈ ಒಂದು ಪ್ರತಿಭಟನೆಯನ್ನ ನಡೆಸೋದಕ್ಕೆ ಎಲ್ಲಾ ತಯಾರಿಗಳನ್ನ ನಡೆಸಿಕೊಳ್ತಿದ್ದಾರೆ. ಸರ್ಕಾರದ ವಿರುದ್ಧ ಮತ್ತೆ ಸಾರಿಗೆ ನೌಕರರು ಸಮರವನ್ನ ಸಾರ್ತಾ ಇರುವಂತದ್ದು. ಈಗ ಸರ್ಕಾರ ಒಟ್ಟು 38 ತಿಂಗಳ ಹಿಂಬಾಕಿ ವೇತನವನ್ನ ಉಳಿಸಿಕೊಂಡಿದೆ. ಸರ್ಕಾರಿ ನೌಕರರ ವೇತನವನ್ನ ಅದನ್ನ ನೀಡಬೇಕು ಅಂತ ಹೇಳಿ ಪಟ್ಟು ಹಿಡಿದು ಈ ಒಂದು ಪ್ರತಿಭಟನೆಯನ್ನ ನಡೆಸೋದಕ್ಕೆ ತಯಾರಿಗಳು ನಡೀತಾ ಇವೆ. ಏಪ್ರಿಲ್ 8ರಿಂದ ಸಾರಿಗೆ ಸೇವೆಯಲ್ಲಿ ಭಾರಿ ವ್ಯತ್ಯಯ ಆಗುವಂತ ಸಾಧ್ಯತೆಗಳು ಈಗ ಕಾಣಿಸ್ತಾ ಇದೆ. ಹೊಸ ವೇತನ ಒಪ್ಪಂದ ಮಾಡಬೇಕು ಅಂತ ಹೇಳಿ ಕೂಡ ಈಗ ಪಟ್ಟಣ ಹಿಡಿಯಲಾಗ್ತಾ ಇದೆ. ಹಿಂಬಾಕಿಯಲ್ಲಿ 26 ತಿಂಗಳ ವೇತನ ನೀಡ್ತಾ ಇರುವಂತ ಸರ್ಕಾರದ ಈ ಒಂದು ನಿರ್ಧಾರಕ್ಕೆ ಕೆಎಸ್ಆರ್ಟಿಸಿ ವತಿಯಿಂದ ಒಪ್ಪಿಗೆ ಸಿಗ್ತಾ ಇಲ್ಲ. 1970 ಕೋಟಿ ರೂಪಾಯಿ ಹಿಂಬಾಕಿ ಬಿಡುಗಡೆಗೆ ಪಟ್ಟು ಹಿಡಿದು ಕೂರಲಾಗಿದೆ. ಏಪ್ರಿಲ್ 8ರಂದು ಬಸ್ ಸಂಚಾರ ನಡೆಯೋದು ಡೌಟ್ ಅಂತ ಕೂಡ ಹೇಳಲಾಗ್ತಾ ಇದೆ. ಕರ್ನಾಟಕ ಸಾರಿಗೆ ನೌಕರರು 38 ತಿಂಗಳ ವೇತನವನ್ನ ನೀಡಬೇಕು ಅಂತ ಹೇಳಿ ಪ್ರತಿಭಟನೆ ನಡೆಸುವಂತ ಯೋಚನೆ ಮಾಡಿರುವಂತ ಕಾರಣ ಬಸ್ ಸಂಚಾರ ಏಪ್ರಿಲ್ 8ರಂದು ನಡೆಯೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಹಿಂಬಾಕಿ ಹಾಗೂ 2024ರ ಜನವರಿಯಿಂದ ವೇತನ ಪರಿಷ್ಕರಣೆಗೆ ಆಗ್ರಹಿಸಿ ಈ ಒಂದು ಹೋರಾಟವನ್ನ ನಡೆಸಬೇಕು ಅಂತ ಹೇಳಿ ಈಗ ಮುಂದಾಗಿದ್ದಾರೆ. ಸರ್ಕಾರವು 26 ತಿಂಗಳ ಹಿಂಬಾಕಿ ಮತ್ತು 2025ರ ಏಪ್ರಿಲ್ನಿಂದ ಪರಿಷ್ಕರಣೆಗೆ ಒಪ್ಪಿಗೆಯನ್ನ ಸೂಚಿಸಿದೆ. ಆದರೆ ನೌಕರರು ಇದನ್ನ ತಿರಸ್ಕರಿಸಿದ್ದಾರೆ.